ನೋಡಿ, ಬೆಂಗಳೂರು ಅಂತಂತಂದ್ರೆ ಫೇಮಸ್ ಯಾವುದಕ್ಕೆ ಹೇಳಿ? ರಸ್ತೆ ಗುಂಡಿಗಳಿಗೆ. ಈ ರಸ್ತೆ ಗುಂಡಿಗಳಿಂದ ಬೇಸತ್ತಿರುವಂತಹ ಜನ ಹಿಡಿಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬ್ಲಾಕ್ ಬಕ್ ಅನ್ನುವಂತಹ ಕಂಪನಿ ಸ್ಥಳಾಂತರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಆಗ್ತಾ ಇದ್ದಾವೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿದ್ರು. ಮಾಧ್ಯಮಗಳು ಎಚ್ಚರಿಸಿದ ಬಳಿಕವೂ ರಸ್ತೆ ಗುಂಡಿ ಸರಿಯಾಗಿಲ್ಲ, ಬೆಂಗಳೂರಿನ ಗುಂಡಿ ಮುಚ್ಚುವ ಯೋಗ್ಯತೆ ಸರ್ಕಾರಕ್ಕಂತೂ ಇಲ್ಲವೇ ಇಲ್ಲ, ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಬ್ರ್ಯಾಂಡ್ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹಿಂಗಂದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಿಟಿ ರವಿ ಅವರನ್ನ ಮಾತನಾಡಿಸಿದ್ದಾರೆ. ಏನೇನಂದ್ರು ಬನ್ನಿ ತೋರಿಸ್ತೀನಿ. ಬೆಂಗಳೂರು ನಗರವನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದಂತಹ ಸರ್ಕಾರ ಇದೀಗ ಕೇವಲ ಒಂದು ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೂ ಕೂಡ ಆಗ್ತಿಲ್ಲ. ಯಾಕಂದ್ರೆ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತೇಳಿ ಈಗ ಬೆಂಗಳೂರು ನಗರದಂತಹ ಐಟಿ ಕಂಪನಿಗಳು ಹೊರವಲಯಕ್ಕೆ ಹೋಗಕ್ಕೆ ಈಗಾಗಲೇ ಸಜ್ಜಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದ ಸರ್ಕಾರ ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳಿದ ಸರ್ಕಾರ ಈಗ ರಸ್ತೆ ಗುಂಡಿ ಮುಚ್ಚುತ್ತಿಲ್ಲ. ಸೊ ಹೀಗಾಗಿ ಸಿಲಿಕಾನ್ ಸಿಟಿ ಜನರು ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಿಟಿ ರವಿ ಇದ್ದಾರೆ, ನಾನು ಮಾತಾಡ್ತೀನಿ. ಸರ್ ನಮಸ್ತೆ. ಸರ್, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳ್ತಿದ್ದ ಸರ್ಕಾರ ಕೇವಲ ಕಳೆದ 5 ವರ್ಷಗಳಿಂದ ಕೂಡ ರಸ್ತೆ ಗುಂಡಿಗಳನ್ನ ಮುಚ್ಚಕ್ಕಾಗ್ತಿಲ್ಲ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಐಟಿ ಕಂಪನಿಯವರು ಬೆಂಗಳೂರಿಂದ ಹೊರ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಪತ್ರ ಬರ್ತಿದ್ದಾರೆ. ಬ್ರ್ಯಾಂಡ್ ಮಾಡಕ್ ಹೊರಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಭ್ರಷ್ಟಾಚಾರದಲ್ಲಿ ಬ್ರ್ಯಾಂಡ್ ಮಾಡಕ್ ಹೊರಟಿದ್ದಾರೆ ಬೆಂಗಳೂರನ್ನ. ಒಳ್ಳೆ ಕಾರಣಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಎಲ್ಲಿ ಯೋಚನೆ ಮಾಡ್ತಿದ್ದಾರೆ? ಗುಂಡಿ ಮುಚ್ಚೋ ಯೋಗ್ಯತೆನೂ ಇಲ್ಲದೆ ಇದ್ರೆ ಹೆಂಗ್ ಬ್ರ್ಯಾಂಡ್ ಬೆಂಗಳೂರು ಆಗತ್ತೆ? ಇವತ್ತು ರಸ್ತೆ ಒಳಗೆ ಗುಂಡಿ ಅಲ್ಲ, ಗುಂಡಿ ಒಳಗೆ ರಸ್ತೆ ಹುಡುಕ್ಬೇಕಾದ ಪರಿಸ್ಥಿತಿ ಇದೆ. ಹೆಂಗಾಗತ್ತೆ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರನ್ನ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಪೊಗದಸ್ತಾಗಿ ಮೇಯುವ ಹುಲ್ಗಾವಲು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ನಲ್ಲಿ, ಪ್ಲಾನ್ ಸ್ಯಾಂಕ್ಷನ್ನಲ್ಲಿ ಲೂಟಿ ಹೊಡೆಯೋದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಭ್ರಷ್ಟಾಚಾರಕ್ಕೆ ಬ್ರ್ಯಾಂಡನ್ನ ಆಗಿ ಬದಲಾಯಿಸ್ತಿದ್ದಾರೆ. ಬೇರೆ ಇನ್ನೇನು ಮಾಡ್ತಾರೆ ಇಲ್ಲಿ? ಬ್ರ್ಯಾಂಡ್ ಬೆಂಗಳೂರು ಹೋಯ್ತು, ಈಗ ಗ್ರೇಟರ್ ಬೆಂಗಳೂರು ಬಂದಿದೆ ಸರ್. ಈಗ ಗ್ರೇಟರ್ ಬೆಂಗಳೂರು ಆದ್ರೂ ಕೂಡ ಏನಾದ್ರು ಮುಚ್ತಾರಾ, ಅಥವಾ ಜನರು ಹಿಂಗೆ ಹೇಳಿ ಇನ್ನೊಂದಿಷ್ಟು ಸರ್ಕಾರ ಏನ್ ಮಾಡುತ್ತೆ ಅಂತ? ಇವರಿಗೆ ಗ್ರೇಟ್ ಪರ್ಸನಾಲಿಟಿ ಇದ್ರೆ ಈ ರಾಜ್ಯವೇ ಗ್ರೇಟರ್ ಕರ್ನಾಟಕ ಆಗತ್ತೆ. ಗ್ರೇಟ್ ಪರ್ಸನಾಲಿಟಿ ಇಲ್ಲದೆ ಇದ್ರೆ, ವಿಷನ್ ಇಲ್ಲದೆ ಇದ್ರೆ, ಈಗ ತಾತ್ಕಾಲಿಕ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ಬೇಕಾದಂತ ಯೋಜನೆ, ದುಡ್ಡು ಹೊಡಿಯಕ್ ಬೇಕಾದಂತ ಯೋಜನೆ ಅಷ್ಟೇ ಮಾಡ್ತಾರೆ ಹೊರತು ದೂರದೃಷ್ಟಿಯ ಚಿಂತನೆಗಳೇ ಇಲ್ಲದೆ ಇದ್ರೆ ಹೆಂಗೆ ಗ್ರೇಟ್ ಆಗಕ್ ಸಾಧ್ಯ? ಸರ್, ಈಗ ನಿನ್ನೆ DCM DK ಶಿವಕುಮಾರ್ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಮಾಡಬೇಕು ಅಂತೇಳಿ 5 ಪಾಲಿಕೆ ಕೇಂದ್ರಗಳಲ್ಲೂ ಕೂಡ 5 ನಮ್ಮ ಮೇಯರ್ಗಳೇ ಇರಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಆಗಿದೆ. ಜನವರಿಲಿ ಚುನಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ ಸರ್. ತಾವು ಹೇಳ್ತೀವಿ ಸರ್? ಜನ ವೋಟ್ ಹಾಕಿ ಮೇಯರ್ ಮಾಡೋದು ಅಥವಾ ಇವರೇ ವೋಟ್ ಹಾಕೊಳ್ಳೋದು? ಇವ್ರು ಎಲೆಕ್ಷನ್ ಮಾಡಿ ಅಂತ ಹೇಳ್ಬೋದು, ಜನ ವೋಟ್ ಹಾಕ್ಬೇಕಲ್ಲ. ಬೆಂಗಳೂರಿನ ಜನ ಸರ್ಕಾರದ ಬಗ್ಗೆ ರೋಷಪ್ತಿ ಹೋಗಿದ್ದಾರೆ, ಗುಂಡಿಗಳನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಇವ್ರು ಎಲೆಕ್ಷನ್ ಮಾಡ್ಬೋದು, ಜನ ಇವ್ರಿಗೆ ಓಟ್ ಹಾಕಕ್ ತಯಾರಿಲ್ಲ. ಬೆಂಗಳೂರಿನ ಜನ ಕಾಂಗ್ರೆಸ್ ಜೊತೆಗೆ ಇಲ್ಲ ಅನ್ನೋದನ್ನ ಅಸೆಂಬ್ಲಿಲೂ ತೋರಿಸಿದ್ದಾರೆ, ಪಾರ್ಲಿಮೆಂಟಲ್ಲೂ ತೋರಿಸಿದ್ದಾರೆ. ಸರ್, ಕೊನೆಯದಾಗಿ ಪದೇ ಪದೇ ಸಿಲಿಕಾನ್ ಸಿಟಿ ಜನರು ಕಳೆದ 3 ವರ್ಷದಿಂದ ಕೂಡ ಸರ್ಕಾರದ ಮೇಲೆ ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳ್ತಾರೆ. ಬಟ್ ಸರ್ಕಾರ ಎಲ್ಲೋ ಒಂದ್ ಕಡೆ ರಸ್ತೆ ಗುಂಡಿ ಮುಚ್ಚೋದ್ರಲ್ಲಿ ವಿಫಲ ಆಗಿದೆ. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ನೀವು ಗುಂಡಿ ಮುಚ್ಚದೇ ಇದ್ರೆ ಜನ ನಿಮ್ಮನ್ನೇ ಗುಂಡಿಲಿ ಮುಚ್ತಾರೆ. ಓಕೆ, ಇದು ಸಿಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇರಿ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.